Hello, hello, mic testing. 1, 2, 3, 4, 5, 6, 7, 8, 9, 10, 11. ಜೀವನ ಪೂರ್ತಿ ಬರೀ ಮೈಕ್ ಟೆಸ್ಟ್ ಮಾಡ್ಕೊಂಡೇ ಇರೋ ನೀನು. ನಾನು ಚಿಂಗಂ ಸಾರಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಅವರು ಟೇಪ್ ಕಟ್ ಮಾಡಿಬಿಟ್ಟು ನಮ್ಮ ಡಿಟೆಕ್ಟಿವ್ ಏಜೆನ್ಸಿ ಓಪನ್ ಮಾಡಬೇಕು. ಆಲ್ ದಿ ಬೆಸ್ಟ್. ಇವತ್ತು ನಾನು ಸಖತ್ ಖುಷಿಯಾಗಿದ್ದೀನಿ. ನನ್ನ ಯಾಕೆ ಹಿಡ್ಕೊಂಡೆ? ಅಯ್ಯೋ, ಈ ಶೇಕ್ ಡ್ಯಾನ್ಸ್ ನಿಲ್ಲಿಸ್ರೋ. ಎಲ್ಲ ಏನ್ ಮಾಡ್ತಿದ್ದೀರಾ? ಡ್ಯಾನ್ಸ್ ಪಾರ್ಟಿ ಎಲ್ಲ ಆಮೇಲೆ, ಸದ್ಯಕ್ಕೀಗ ಸ್ಟಾಪ್ ಮಾಡ್ರೋ. ಮೋಟು ಏನಾದ್ರು ಮಾಡೋ. ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ ಅಂತ ಹೇಳಿಲ್ವನೋ? ನೀನೇ ಐಡಿಯಾ ಮಾಡೋ ಏನಾದ್ರು ಪತ್ಲು. ಐಡಿಯಾ ತಿರುಪತಿ ತಿಮ್ಮಪ್ಪ, ನಿನಗೆ 100 ನಮಸ್ಕಾರ. ನಮ್ಮನ್ನ ಉಳಿಸ್ತಲ್ಲ. ಮೋಟೋ ಪತ್ಲು, ನನ್ನ ಆತ್ಮೀಯ ಸ್ನೇಹಿತರೆ, ತಗೊಳ್ಳಿ, ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ನಿಮ್ಮ ಡಿಟೆಕ್ಟಿವ್ ಕೆಲಸಕ್ಕೆ ಇದು ತುಂಬಾ ಉಪಯೋಗ ಬರುತ್ತೆ. ತಗೊಳ್ಳಿ. ಈ ಡಾಗ್ ಯಾನಿಕ್ಕೆ? ಇದು ರೋಬೋಟ್ ನಾಯಿ. ಇದ್ರ ಹೆಸರು ರೋಡೋ. ಅಕಸ್ಮಾತ್ ಯಾರ ಮನೆಲ್ಲಾರು ಕಳ್ತನ ಆಯ್ತು, ಆಗ ಈ ನಾಯಿ ಮನೆನೆಲ್ಲ ಓಡಾಡುತ್ತೆ. ಆ ಕಳ್ಳರು ವಾಸನೆ ಹಿಡ್ಕೊಂಡು ಕಳ್ಳರನ್ನ ಹಿಡ್ಕೊಳುತ್ತೆ. ಇದು ಸೂಪರ್ ನಾಯಿ, ಗೊತ್ತಾ? ಈ ರಿವಾಲ್ವರ್ ಕತೆ ಏನು? ಅಯ್ಯಯ್ಯೋ, ಇದು ನನ್ನ ನ್ಯಾತಾಡಾಗ ಮಾಡ್ಬಿಟ್ಟು ಬೇಗ ನನ್ನ ಕೆಳಗಿಳಿಸ್ರು. ಅಯ್ಯೋಯಪ್ಪ. ಚಿಂಗಮ್ ಸರ್, ನೀವೇನ್ ಗಿಫ್ಟ್ ತಂದಿದ್ದೀರಾ? ನಾವು ನಿಮ್ಗಾಗಿ ಕೋಕೋನಟ್ ತಂದಿದ್ದೀನಿ. 1 ಮಿನಿಟ್. ಅಯ್ಯ ಅಯ್ಯ ಅಯ್ಯ, ತಗೊಳ್ಳಿ ನಿಮ್ ಗಿಫ್ಟು. ಇನ್ನು ನಾನು ಹೊರಡ್ತೀನಿ, ತುಂಬಾ ಕೆಲಸ ಇದೆ. ನಾನು ಇಲ್ಲೇ ನಿಂತ್ಕೊಂಡ್ರೆ ನನ್ನ ಕೆಲಸ ಎಲ್ಲಿ ಮುಗಿದೋಗುತ್ತೆ ಅಲ್ಲ? ಹಲೋ, ಎಸ್. ಎಲ್ಲೋ ಕಳ್ತನ ಆಗಿದೆಯಾ? ನಾನು ಈಗಲೇ ಹೋಗ್ಬೇಕು. ಆಲ್ ದ ಬೆಸ್ಟ್. ಯಾ ಮೋಟು ಪತ್ಲು ಡಿಟೆಕ್ಟಿವ್ ಏಜೆನ್ಸಿ. ಯಾ ಓಕೆ, ಈಗಲೇ ಕಮಿಂಗ್. ಓಹೋ, ಮೊದ್ಲೇ ಕೇಸ್ ಸಿಕ್ಬಿಡ್ತು. ಯಾರ್ದೋ ಮನೇಲಿ ಕಳ್ತನ ಆಗ್ಬಿಟ್ಟಿದೆ. ಆ ಕಳ್ಳನ್ನ ನಾವು ಈಗ ಹಿಡಿಲೇಬೇಕು. ಕಳ್ಳನ್ನ ಹಿಡಿಯೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆಯಲ್ಲ. ಈ ರೋಬೋಟ್ ರೋಡೋನ ತಗೊಂಡು ಹೋಗ್ಬಿಡು. ಇದು ಕಳ್ಳನ ವಾಸದಲ್ಲೇ ಕಣ್ಣು ಹಿಡಿಯುತ್ತೆ. ಆದ್ರೆ ನಾನು ಈ ರೋಬೋಟ್ ನಾಯಿ ಹೆಂಗ್ ಕೆಲಸ ಮಾಡುತ್ತೆ ಅನ್ನೋದು ನಿನಗೆ ತೋರಿಸ್ಕೊಡ್ಬೇಕು ಕಣೋ. ಅದಕ್ಕೆ ನಾನು ನಿಮ್ ಜೊತೆ ಬರ್ತೀನಿ. ಮಿಸಸ್ ಉಳ್ಳಾಗಡ್ಡಿ ಒಡವಿ, ಈಗ ನಮ್ಮ ಆಸ್ತಿ ಆಗೋಯ್ತು. ಮಿಸ್ಟರ್ ಅಂಡ್ ಮಿಸಸ್ ಉಳ್ಳಾಗಡ್ಡಿ ಲಾಕರ್ ಫುಲ್ ಆಗೋಯ್ತು. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2? ಹೌದು ಗುರು. ದಡ್ ಶಿಖಾಮಣಿಗಳ, ನಾವಿದ್ದನ್ನ ನೆನೆ ರಾತ್ರಿ ಉಳ್ಳಾಗಡ್ಡಿ ಮನೆಯಿಂದ ಕದ್ಕೊಂಡ್ ಬಂದಿದ್ವಿ. ಆದ್ರೆ ಇಲ್ಲಿ ತನಕ ಅದನ್ನ ಬಚ್ಚಿಡೋದಕ್ಕೆ ನೀವೇನು ಜಾಗನೇ ಹುಡುಕಿಲ್ವಲ್ಲ. ಉಳ್ಳಾಗಡ್ಡಿ ಅವರು ಈಗಾಗಲೇ ಮೋಟೋ ಪತ್ಲಿಗೆ ವಿಷಯ ತಿಳಿಸಿ ಹೇಳ್ಬಿಟ್ಟಿರ್ತಾರೆ. ಗೊತ್ತಾ, ಅವರೀಗ ಡಿಟೆಕ್ಟಿವ್ ಏಜೆನ್ಸಿ ಬೇರೆ ಓಪನ್ ಮಾಡಿದಾರಂತ ಕಣ್ರೋ. ಬಾಸ್, ಒಂದ್ ಸ್ವಲ್ಪ ದಿವಸ ನಾವೆಲ್ಲ ದುಬೈಗೆ ಹೋಗ್ಬಿಡೋಣ. ಅಲ್ಲಿ ಮರೆ ಆಗಿರೋಣ. ಜೊತೆನಲ್ಲಿ ಇವ್ನು ಕರ್ಕೊಂಡು ಹೋಗೋಣ. ಹೆಂಗಿದೆ? ವಾ ಬಾಸ್ ವಾ, ನಿಮ್ ಸವಾಸ ಮಾಡ್ಬಿಟ್ಟು ನಾನು ಕವನ ಹೇಳಂಗಾಗ್ಬಿಟ್ಟೆ. ಹೆಂಗಿದೆ? ಕವಿತಾ ಬಗ್ಗೆ ಚಿಂತೆ ಬಿಡು, ಈಗ ಸದ್ಯಕ್ಕೆ ಇಲ್ಲಿಂದ ಓಡೋದ್ ನೋಡು. ನೀವು ಡೋಂಟ್ ವರಿ ಮಾಡ್ಕೊಬಿಡಿ. ನಮ್ ರೋಬೋಟ್ ಡಾಗು ಕಳ್ಳನ್ ಹಿಡಿಯಕ್ಕಂತಾನೆ ಮಾಡಿದೀವಿ. ಅದು ನಿಮ್ಗೋಸ್ಕರ ಅಂತಾನೆ. ಕಮಾನ್ ಮೈ ರೋಡೋ, ಟಿಕ್ 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 ಟಿಕ್, ಕಳ್ಳನ್ನ ಹಿಡಿದ್ಬಿಡು. ಕ್ವಿಕ್ 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 ಕ್ವಿಕ್.
ನಾಯಿ ಕಾಲೆತ್ತಿ ತಿರುಗ್ತು ಅಂದ್ರೆ ಅದಕ್ಕೆ ಕಳ್ಳನ ಬಗ್ಗೆ ಗೊತ್ತಿದೆ ಅಂತ ಅರ್ಥ. ಕಳ್ರು 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 ಹಿಡ್ಕೊಳ್ಳಿ ಅವ್ರನ್ನ ಮೊಟ್ಲು ಪತ್ಲು ಮೊದ್ಲು ಓಡ್ರು. ಆ ನಾಯಿ ನಿಮ್ಮನ್ನ ಕಳ್ರು 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 ಅಂತ ಇದೆ. ಕಾಪಾಡಿ. ಅಯ್ಯೋ ದೇವ್ರೆ, ದಯವಿಟ್ಟು ಕ್ಷಮಿಸ್ರಪ್ಪ. ನಾಯಿ ಕಳ್ರು ವಾಸನೆ ಹಿಡ್ಕೊಳ್ಳೋ ಬದಲು ನಿಮ್ ಕಾಲ್ ಮೂಸ್ ನೋಡ್ಬಿಟ್ಟು ನಿಮ್ಮನ್ನ ಕಳ್ರು ಅನ್ಕೊಂಡು ಅಟ್ಟಿಸ್ಕೊಂಡ್ ಬರ್ತಿದೆ. ಕಾಪಾಡಿ. ಅಯ್ಯೋ ಕಾಪಾಡಿ. ಕಳ್ರು 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 ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅದನ್ನ ಕಂಡು ಹಿಡಿದವನ್ನ ಹಿಡ್ಕೊಂಡು ಕಚ್ಚಿಸ್ತಾ ಐತೇನ್ರಿ. ನಮ್ಮ ಕಥೆ ಏನು? ಮೊದ್ಲು ಓಡು. ಕಳ್ರು ಹಿಡ್ಕೊಳ್ಳಿ. ಡಾಕ್ಟರ್ ಮುನ್ಸೋಬೆ ಕಂಡಿಡಿದ್ರೆ ಈ ರೋಬೋ ಕಳ್ಳ ಹಿಡಿಯೋ ಬದಲು ನಮ್ಮನ್ನೇ ಕಳ್ಳ ಅಂತ ಹಿಡ್ಕತಾ ಇದೆಯಲ್ಲೋ ಪತ್ಲು. ಅಯ್ಯೋ, ನೀ ಸರಿಯಾದ ಮಾತೆ ಹೇಳಿದೆ ಮೊಟ್ಟು. ಆದ್ರೆ ಅದ್ರಿಂದ ತಪ್ಪಿಸ್ಕೊಳಕ್ ಏನಾರು ಐಡಿಯಾ ಮಾಡ. ಖಾಲಿ ಹೊಟ್ಟೆಲ್ ನನ್ ತಲೆನೇ ಓಡಲ್ಲ ಕಣೋ, ನಿಂಗೆ ಗೊತ್ತಿಲ್ವೇನಲ್ಲೇ ಪತ್ಲು. ಐಡಿಯಾ ಎದುರುಗಡೆ ಶತ್ರು ಇದ್ದಾನೆ ಅಟ್ಯಾಕ್ ಮಾಡು. ಈಗ ತಕ್ಕತ್ತಿದ್ರ ಬರೋ, ನನ್ನ ಮೇಲೆ ಫೈಟ್ ಮಾಡು. ಅಟ್ಯಾಕ್ ಇದೇನಿದು? ಕಳ್ಳರನ್ನ ಹಿಡಿಯೋ ಬದಲು ಡಿಟೆಕ್ಟಿವ್ಸ್ನೇ ಹಿಡಿದ್ ಬಿಡ್ತಾ? ನೀವೇ ನೋಡಿ ಮೇಡಮ್, ನಮ್ ನೆಟ್ಟು ಬೋಲ್ಟ್ನೆಲ್ಲ ಲೂಸ್ ಮಾಡ್ಬಿಟ್ಟು ಹೆಂಗ್ ತಕತೆ ಅಂತ ಕುಣಿತಾ ಇದೆ. ಅಣ್ಣ, ಇದನ್ನ ಮನೆಗೆ ಕರ್ಕೊಂಡು ಹೋಗ್ಬಿಡೋಣ. ಇದು ನಮ್ಮನ್ನೇ ಸಾಯಿಸ್ಬಿಡುತ್ತೆ ಇಲ್ಲಾಂದ್ರೆ. ಅಯ್ಯೋ, ನೀವೇನು ಬೇಜಾರು ಮಾಡ್ಕೋಬೇಡ್ರಿ, ನನ್ ಮಾತ್ ಕೇಳಿ. ಅದಕ್ಕೆ ಶರ್ಮನ್ ವಾಸನೆ ನಿಮ್ ವಾಸನೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಈ ಸರಿ ಅದು ಕಳ್ಳರನ್ನ ಕರೆಕ್ಟ್ ಆಗಿ ಹಿಡಿಯುತ್ತೆ. ಈ ಚೈನ್ನ ಗಟ್ಟಿಯಾಗಿ ಹಿಡ್ಕೊಂಡಿರು, ಇಲ್ಲಾಂದ್ರೆ ನಾಯಿ ಓಡೋಗುತ್ತೆ. ನಡಿ ಬಟ್ಟು ಕೆಲಸ ಶುರು ಮಾಡ್ಕೊಳ್ಳೋಣ. ಹಣ್ಗಾಯ್ ನೀರ್ಗಾಯ್ ಆದ್ಮೇಲೆ ಇನ್ನೇನ್ ಬಾಕಿ ಉಳಿದಿದ್ಯೋ ಎದ್ರಕ್ಕೆ? ಅಯ್ಯೋ, ನಾನ್ ಏನ ಮಾಡಿದ್ದೆ ನಿನ್ಗೆ? ಕಂಗ್ರಾಚುಲೇಷನ್, ಅದಕ್ಕೆ ಕಳ್ಳ ಯಾರು ಅಂತ ಗೊತ್ತಾಗ್ಬಿಟ್ಟಿದೆ. ಕಳ್ಳ ಸಿಕ್ತ. ಮೋಟೋ ಕಾಪಾಡು. ಅಯ್ಯಯ್ಯೋ ಮೋಟೋ ಏನೋ ಸ್ಕೇಟಿಂಗ್ ಆಡಿಸ್ತಾ ಇದೆ, ಕಾಪಾಡು. ಅಯ್ಯಯ್ಯೋ ಬೈಯೆಲ್ಲ ಪಡಿಸ್ತಾ ಇದೆ ಮೋಟೋ. ಅಯ್ಯಯ್ಯಪ್ಪ, ಇದನ್ನ ಸ್ಟಾಪ್ ಮಾಡಕ್ಕೆ ಯಾವ್ದಾದ್ರು ಬಟನ್ ಇದೆಯಾ? ಓ, ನಿಲ್ಸೋದಕ್ಕೆ ಬಟನ್ ಕಂಡಿಡ್ದಿಲ್ಲಪ್ಪ, ನೀನೇನಾದ್ರು ಮಾಡು. ಅಯ್ಯೋ ಮುನ್ಸಾಬಣ್ಣ, ಖಾಲಿ ಹೋಟೆಲ್ ತಲೆನೇ ಓಡಲ್ಲ ಮುನ್ಸಾಬಣ್ಣ. ಪತ್ಲು, ನೀನಾದ್ರೂ ಥಿಂಕ್ ಮಾಡೋ ಬೇಗ. ಅಯ್ಯೋ, ಆ ಡಾಕ್ಟರ್ ಮುನ್ಸ್ವಾಮಿ ಕೊಟ್ಟಿರೋ ರಿವಾಲ್ವರ್ ಇಂದ ನಿಲ್ಸೋ. ಮುನ್ಸಾಬಣ್ಣ, ದೊಡ್ಡಣ್ಣ ತಡೀರಿ, ಹೆಂಗಾದ್ರೂ ಕಾಪಾಡಿ ನಮ್ಮನ್ನ. ಅಯ್ಯಯ್ಯೋ, ಎಳ್ಕೊಂಡೋಗ್ತದೆ, ಕಾಪಾಡಿ. ಯಾರಾದ್ರೂ ಕಾಪಾಡಿ ಯಾರಾದ್ರೂ ಪ್ಲೀಸ್. ಯಾರಾದ್ರೂ ಗಂಡಸರಿದ್ರೆ ಕಾಪಾಡಿ. ಅಯ್ಯಯ್ಯೋ, ಈ ಡಾಗಿ ಯಾಕೆ ನನ್ನಿಂದನೇ ಬರ್ತಾ ಇದೆ? ಹೋಗೋ ಇಲ್ಲಿಂದ. ಕಳ್ತನ ತಾನೇ ಮಾಡಿದ್ದು, ಕನ್ನ ಏನ್ ಹಾಕ್ಲಿಲ್ವಲ್ಲ, ಅದಕ್ಕೆ ಚಿಂಗಮ್ಮ ಯಾಕೆ ಇಷ್ಟು ಜನನ ಕರ್ಕೊಂಡು ಹಿಂದಿಂದನೇ ಬರ್ತಾ ಇದ್ದಾನಲ್ಲಪ್ಪ. ಏನ್ ಮಾಡೋದು? ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ ನಂಬರ್ 2. ಅಯ್ಯಯ್ಯೋ, ಕವಿತೆ ಬಿಡೋ, ಮುಂದೆ ನೋಡು, ಗಾಡಿ ಓಡಿಸೋ. ಅಯ್ಯ 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 ಅಯ್ಯಯ್ಯಪ್ಪ. ಅಯ್ಯಯ್ಯಪ್ಪ, ಕುದುರೆ ಸವಾರಿ ಮಾಡಿದ್ದೆ ಫಸ್ಟ್ ಟೈಮ್ ಲೈಫಲ್ಲಿ. ಡಾಗಿ ರೈಡ್ ಹೋಗ್ತಾ ಇದ್ದೀನಿ. ಅಯ್ಯಯ್ಯೋ, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅಯ್ಯಯ್ಯೋ, ಚಿಂಗಂ ಸರ್ ಕಾಪಾಡಿ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಮೊದಲು ನಾನು ಕಾಪಾಡ್ಕೋತೀನಿ ಅಮ್ಮ. ಅಯ್ಯಯ್ಯ ಅಯ್ಯಯ್ಯಮ್ಮ. ಕಳ್ಳ ಹಿಡಿರೆ ಕಳ್ಳ ಹಿಡ್ಕೊಳ್ಳಿ. ಅಯ್ಯಯ್ಯಮ್ಮ, ಅಬ್ಬ ಅಯ್ಯಯ್ಯೋ, ನಮ್ಮನ್ನ ಹಂಟ್ ಮಾಡಕ್ ಬಂದ, ಈಗ ಅವನ್ನೇ ಹಂಟ್ ಮಾಡ್ತಾ ಇದ್ದಾರಲ್ಲ.
ಸಾಕು ಇನ್ನ ನಿಂದ ತಡೆಯಕ್ಕಾಗಲ್ಲ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನ ನಂಬರ್ 2. ಜಾನ್, ನಿನ್ಗೆ ಗೊತ್ತು, ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಥ್ಯಾಂಕ್ ಗಾಡ್ ನನ್ ಕಳ್ದ್ ಹೋಗಿರೋ ವಸ್ತು ಎಲ್ಲ ಸಿಕ್ಬಿಡ್ತು. ಇನ್ಸ್ಪೆಕ್ಟರ್ ಚಿಂಗಮ್ ಅವ್ರೆ, ನೀವ್ಯಾಕೆ ಈ ಕೇಸ್ ಎಂಟ್ರಿ ಆದ್ರೆ? ಈ ಕೇಸ್ ನಮಗ್ ತಾನೇ ಬಂದಿದ್ದು. ಮಿಸಸ್ ಉಳ್ಳಾಗಡ್ಡಿ ಮೊದಲು ನನಗೆ ಇನ್ಫಾರ್ಮ್ ಮಾಡಿದ್ರು, ನಾನ್ ಲಾಕರ್ ಇನ್ಸ್ಪೆಕ್ಷನ್ ಮಾಡಿದೆ ಮತ್ತು ನಾನ್ ನಿಮಗೆ ಈ ಕೇಸ್ ಕೊಡ್ಬೇಕು ಅಂತ ಅವ್ರಿಗೆ ಹೇಳಿದೆ. ಟೆಲ್ 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 ಐ ಟೆಲ್ 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 ಕಳ್ಳ ಕಳ್ಳ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ, ಕಳ್ಳ ಕಳ್ಳ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಚಿಂಗಮ್ ಸರ್ ಓಡಿ. ಆದ್ರೆ ಯಾಕೆ ಕೊಡ್ಲಿ? ಯಾರಾದ್ರೂ ನನಗೆ ರೀಸನ್ ಹೇಳ್ರಿ, ನಾನ್ ಯಾಕೆ ಕೊಡ್ಬೇಕು? ನೋ 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 ಐ ವಾಂಟ್. ಅಯ್ಯಪ್ಪ ಅಯ್ಯಯ್ಯ ಅಯ್ಯ ಅಯ್ಯಯ್ಯೋ ಬೇಡ ರಾಯೇ, ಅಯ್ಯೋ ಅರೆ 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 ಕಾಪಾಡಿ ಕಾಪಾಡಿ, ಅಯ್ಯಯ್ಯೋ ನಾನ್ ಯಾಕೆ ಕೊಡ್ಲಿ? ಯಾರಾದ್ರೂ ನನಗೆ ರೀಸನ್ ಹೇಳ್ರಿ, ನಾನ್ ಯಾಕೆ ಕೊಡ್ಬೇಕು? ಅಯ್ಯಯ್ಯೋ ಕಾಪಾಡಿ ಪ್ಲೀಸ್, ಅಯ್ಯಯ್ಯೋ ಅಯ್ಯೋ. ಸಾಲ ಮಾಡಿ ಸ್ನೇಹ ಕಳೆದುಕೊಳ್ಳಬೇಡಿ. ಇವತ್ತು ನಾವು ಕಾಸು ಕೊಡ್ಲೇಬೇಕಾಗುತ್ತೋ? ಅಣೋ ಬೇಗ ಸಮೋಸ ಸರ್ವ್ ಮಾಡೋ, ಹಂಗೆ ಫಸ್ಟ್ ಕ್ಲಾಸ್ ಆಗಿ ಟೇಬಲ್ ಕ್ಲೀನ್ ಮಾಡ್ಬೋಡಪ್ಪ. ರೇ ಸರ ಬನ್ನಿ ಕುಂದ್ರಿ ಸರ, ಬಿಸಿ ಬಿಸಿ ಸಮೋಸ ಮಾಡೀನಿ, ತಿನ್ನಿ ತಿನ್ನಿ, ಚಲೋ ಅದ, ತಿನ್ಬಿಟ್ಟು ಹೋಗಿ ಸರ. ಇದೇನಪ್ಪ ಇದು? ಫಸ್ಟ್ ನಾವು ಸಮೋಸ ಕೇಳಿದ್ದು, ಮೊದ್ಲು ನಮಗ್ ಕೊಡಿ ಸಮೋಸ. ನಾನೇ ಡನ್ ಆದ್ರಿಂದ ನೀನೇ ಬಗಳಲೇ. ಸಮೋಸ ಮೊದ್ಲು ಯಾರು ತಿನ್ಬೇಕು ಅಂತ? ಸಮೋಸ ಮೊದ್ಲು ನಾನ್ ತಿನ್ನೋದು. ನಿಂಗ್ ಧೈರ್ಯ ಇದ್ರೆ ಇನ್ನೊಂದು ನಿಡಿ ನೋಡೋಣ. ಅಯ್ಯಪ್ಪ ಅಯ್ಯಪ್ಪ ಬಾಸ್ ಬಾಸ್, ಸಮೋಸ ತಿನ್ನಿ, ಬೇಗ ತಿನ್ನಿ. ಅಯ್ಯಯ್ಯೋ ಅಯ್ಯೋ ದಡ್ಬಿಟ್ಟದ, ಹೆಂಗ್ ತಿನ್ಲೋ? 2 ಕೈಲೂ ತಟ್ಟೆ ಇಟ್ಕೊಂಡಿದ್ದೀರಲ್ಲ, ಹೆಂಗ್ ತಿನ್ಲೆ? ಅಂಗಡಿ ನಮಗ್ ಮೋಸ ಮಾಡ್ಬಿಟ್ಟು ನಿಂಗ್ಯಾಕ್ ಮರ್ಯಾದೆ ಕೊಡ್ತಿದ್ದಾನೆ? ಹೇಳ್ಗುರು ಏನೂತಾ? ಐ ಆಮ್ ಡಾನ್ ಆಗೋದು ಅಷ್ಟೊಂದು ಸುಲಭ ಅಲ್ಲ ಕಣೋ ಚಿಕಾಮಣಿ. ಇದಕ್ಕೆ ತುಂಬಾ ಕಷ್ಟ ಪಡ್ಬೇಕು, ಹಂಗೆ ಪರಿಶ್ರಮನೂ ಇರ್ಬೇಕಾಗುತ್ತೆ, ಗೊತ್ತಾ? ಡಾನ್ ಆಗೋದು ಕಷ್ಟದ ಕೆಲ್ಸ ಅಲ್ಲ. 2 ಸಾರಿ ಕಳ್ತನ ಮಾಡೋ, 4 ಮನೆ ಕನ್ನ ಹಾಕೋ, ಆರಾಮಾಗಿ ಡಾನ್ ಆಗ್ಬಿಡು. ಧೈರ್ಯ ಇತ್ತು ಅಂದ್ರೆ ಡಾನ್ ಆಗಿ ತೋರ್ಸು. ಇದೆಯಾ ಧೈರ್ಯ ನಿನ್ಗೆ? ನೀನೊಂದು ಪುಟ್ಕೋಸಿ ಡಾನು, ನಾನ್ ನಿನ್ಗಿಂತ ದೊಡ್ಡ ಡಾನ್ ಆಗಿ ತೋರಿಸ್ತೀನಿ. ನಿನ್ ಮೀಟರ್ ಆಪ್ ಆಗ್ಬಿಟ್ಟು ನನ್ ಮುಂದೆ ನೀನ್ ತಲೆ ತೆಗೆಸ್ಕೊಂಡು ಓಡಾಡ್ಬೇಕು. ಬಾಸ್ ವಾ, ಹೊಸ ಡಾನು ಒಳ್ಳೆ ಕವಿತೆ ಹೇಳ್ದ. ಡಾನ್ ಅವನಲ್ಲ, ನಾನೇ ಡಾನ್, ಮೈ ಹೂ ಡಾನ್. ಮೋಟೋ ನಿಂತ್ಕೊಳ್ಳೋ. ಇಲ್ಲಿ ಏನಾದ್ರೂ ಚಿಂತೆ ಇಲ್ಲ, ಮೋಟೋ ಆಗ್ತಾನೆ ಡಾನ್. ಮೋಟೋ ವಿಲ್ ಬಿ ದ ಡಾನ್. ಕೆಟ್ಟ ಕೆಲಸ ಮಾಡಿದ್ರೆ ಬರೀ ಕೆಟ್ಟದೇ ಕಣೋ ಆಗೋದು, ಯೋಚನೆ ಮಾಡು. ಒಂದ್ ಐಡಿಯಾ, ಒಂದ್ಸಾರಿ ಬ್ಯಾಂಕ್ ಲೂಟಿ ಮಾಡ್ಬಿಟ್ರೆ ನಮ್ಮನ್ನೇ ಡಾನ್ ಅಂತ ಕರೀತಾರೆ. ಒಳ್ಳೆ ಐಡಿಯಾ ಕಣಪ್ಪ. ನಾನು ಒಂದ್ ಬ್ಯಾಂಕ್ ಲೂಟಿ ಮಾಡ್ಬಿಟ್ಟು ಡಾನ್ ಆಗ್ಬಿಡ್ತೀನಿ ಬೇಗ. ನೀನ್ ತಪ್ಪು ಮಾಡ್ತಿದ್ಯಾ ಕಣೋ, ಅಂತ ಕೆಲಸ ಮಾಡಬೇಡ. ಕಳಿಸ್ಕೈಲಿಲ್ಲ. ಬೇಗ ಬೇಗ ದುಡ್ಡಿನ ಬ್ಯಾಗು ಈ ಕಡೆ ಬಿಸಾಕೋ ಬೇಗ. ಅಯ್ಯಪ್ಪ ನನ್ ಮೇಲೆ ಹಾಕ್ಬಿಟ್ಟಲ್ಲೋ ದಡಿಯಾ. ಯಾರಾದ್ರೂ ಕಾಪಾಡ್ರಪ್ಪ, ನಮ್ಮನ್ನ ಕಾಪಾಡೆ ಓಡಿಸ್ಕೊಂಬತ್ತವ್ರೆ. ಅಯ್ಯಯ್ಯೋ ಆ ಗಾಡಿಯಲ್ಲಿ ಕೂತ್ಕೊಂಡು ಹೋಗೋಣ ಬೇಗ ಕಟ್ರು. ಬೇಗಣ 3 ಜನ ಕೂತ್ಕೊಂಡ್ಬಿಟ್ರೆ ಗಾಡಿನ ಯಾರೋ ತಳ್ಳೋರು. ಡಾನ್ ಬ್ಯಾಂಕ್ ನ ಲೂಟಿ ಮಾಡ್ಕೊಂಡು ಹೋಗ್ತಾ ಕಣೋ. ಬಾರೋ ಮನೆಗೆ ಹೋಗೋಣ, ರೆಸ್ಟ್ ತಗೊಳ್ಳೋಣ. ನನ್ ಮಾತು ಕೇಳಪ್ಪ ನೀನು. ನೋ, ಈಗ ನಾವು ಡಾನ್ನೇ ಹೋಗಿ ಲೂಟಿ ಮಾಡ್ಬಿಡೋಣ. ಡಾನ್ ಲೂಟಿ ಮಾಡಿ ದೊಡ್ಡ ಡಾನ್ ಆಗೋಣ ನಡಿ. ಆದ್ರೆ ಅವನು ಓಡೋದ್ನಲ್ಲೋ, ಈಗೇನ ಮಾಡ್ತೀಯ? ಖಾಲಿ ಹೋಟೆಲ್ ತಲೆಲೆ ಓಡಲ್ಲ ಕಣಪ್ಪತ್ಲು, ನೀನೇ ಏನಾದ್ರು ಮಾಡೋ. ಐಡಿಯಾ ಅಯ್ಯಯ್ಯೋ ಹಿಡ್ಕೊಂಡ್ರು. ಮೋಟೋ ಇದು ನಿಲ್ಸೋದ್ ಹೆಂಗೋ? ಗೊತ್ತಿಲ್ಲ ಕಣೋ.
ಇದು ಜಂಪ್ ಮಾಡ್ತಾನೆ ಇದೆ. ಅಲ್ಲೋಡು ಎದುರುಗಡೆ ಜಾನ್ ದ ಡಾನು. ಅಯ್ಯಪ್ಪ. ಅಯ್ಯೋ ಜಾನ್ ಬೇರೆ ಕಾಣ್ತಾ ಇಲ್ಲ. ಏನೋ ಬರೀ ಜಂಪ್ ಮಾಡ್ತಿದೆ ಇದು. ಯೋಚನೆ ಮಾಡು ಬರೀ ಜಂಪ್ ಮಾಡದೆ ಮಾಡು. ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣೋ, ಜಂಪ್ ಮಾಡ್ತಾನೆ ಇರ್ಬೇಕು. ಸಿಂಗಂ ಸರ್ ಕಾಪಾಡಿ. ಎಲ್ಲೋ ಚಿಕ್ಕಮ್ಮು. ಅಬ್ಬ ಅಯ್ಯಯ್ಯೋ, ಏನ್ ನಡೀತಾ ಇದೆ ಇಲ್ಲಿ? ಚಿಂಗಂ ಸರ್, ನಾವೆಲ್ಲ ಪೋಗೋ ಸ್ಟೈಲ್ ಅಲ್ಲಿ ಜಂಪ್ ಮಾಡ್ತಾ ಇದ್ದೇವೆ. ನಾನ್ ಹಿಂಗೆಲ್ಲ ಮಾಡಕ್ಕೆ ಸಾಧ್ಯನೇ ಇಲ್ಲ. ಐ ಸೇ ಸ್ಟಾಪ್ ದ ನೇಮ್ ಆಫ್ ದ ಲಾ. ಪ್ಲೀಸ್ ಸ್ಟಾಪ್ ಇಟ್. ಏನಾಗ್ತಿದೆ ಇಲ್ಲಿ? ನಿಲ್ಸಿ. ಐ ಸೇ ಭಗವಂತನ ಹಣಗಳು, ನಮ್ಮ ಮದರ್ ಹಣಗಳು ನಿಲ್ಲಿಸ್ಬಿಡಿ. ಫಾಲೋ ಮಾಡ್ತಾ ಇದ್ದೀವಿ. ಅವನು ಬ್ಯಾಂಕ್ ಲೂಟಿ ಮಾಡ್ಕೊಂಡು ಓಡ್ತಾ ಇದ್ದಾನೆ. ಮೋಟು ಪತ್ಲು ಜಿಂದಾಬಾದ್, ಮೋಟು ಪತ್ಲು ಜಿಂದಾಬಾದ್. ಎಲ್ಲರ ಮೇಲೆ ಅನ್ಕೊಂಡಿದ್ದೆಲ್ಲ ಉಲ್ಟಾ ಆಗೋಗ್ಬಿಡ್ತು. ಡಾನ್ ಆಗ್ಬೇಕು ಅನ್ಕೊಂಡಿದ್ದೆ, ಹೀರೋ ಆಗ್ಬಿಟ್ಟೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳೋ. ಏಯ್, ಕಂಟೈನರ್ ಯಾರ್ಡ್ಗಳಲ್ಲಿ ಚಿನ್ನದ ಟಿನ್ ಇರುತ್ತೆ. ಆ ಚಿನ್ನನ ಹಾಕದೆ ಮತ್ತೆ ಡಾನ್ ಆಗಿ ಮೇರೆ. ಎಸ್ ಕಂಟೈನರ್ ಯಾರ್ಡ್ನಿಂದ ಚಿನ್ನ ಕದ್ಬಿಡೋಣ. ಬಾರ ಪತ್ಲು. ಅಯ್ಯೋ ಬೇಡ ಕಣ ಮೋಟು, ಬೇಡ. ಸಾಕು ನಿಲ್ತಾ ಇದ್ದಾನ. ಕಳಿಸ್ಕೊಳ್ಳಿಲ್ಲ ಪುಕ್ಲ, ಯಾವಾಗ್ಲೂ ಅಳ್ತಾನೆ ಇರ್ತಾನೆ ಪತ್ಲು. ಕಂಟೈನರ್ ನಂಬರ್ 420 ಕೀ ತಗೋ. ಅದ್ರೊಳಗೆ ಚಿನ್ನ ಇದೆ, ಅದನ್ನ ತಗೊಂಡೋಗು. ಕಂಟೈನರ್ ನಂಬರ್ 420. ನಾನು ಬರ್ತಾ ಇದ್ದೀನಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಏ ಹಿಡಿರಿ ಅವನ್ನ, ಅವನಿಂದ ಕೀ ಕಿತ್ಕೊಳ್ಳಿ. ಕಂಟೈನರ್ ನಂಬರ್ 420. ಈಗ ಮೋಟೋ ಆಗ್ತಾನೆ ಡಾನ್, ಮೋಟೋ ಆಗ್ತಾನೆ ಡಾನ್. ಅವನ್ ಹಿಡೀರಿ, ಕೀ ಕಿತ್ಕೊಳ್ಳಿ ಅವನ ಹತ್ರ. ಎಲ್ಲಿದ್ದಾರೆ? ಅಯ್ಯಮ್ಮ, ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಮಿಸು, ನಿಮ್ಮನ್ನ ಬಿಡಲ್ಲ. ಓ ಇಸ್ ದೇರ್. ಅರೆ ಅಯ್ಯಮ್ಮ, ಅಯ್ಯಯ್ಯಪ್ಪ, ಹೊಡಿಬೇಡ್ರೋ ದಯಯ್ಯಪ್ಪ. ಅಯ್ಯೋ, ಚಿಂಗಮ್ ಹೊಡಿತಾ ಇದೀರಾ. ನಿಂತ್ಕೊಳ್ಳಿ, ಶೂಟ್ ಮಾಡಕ್ ಅವಕಾಶ ಕೊಡ್ಬೇಡಿ. ನಾನು ಒಂದ್ಸಾರಿ ಶೂಟ್ ಮಾಡಿದ್ರೆ ಈ ಬುಲೆಟ್ ಬೀಟ್ ಮಾಡದೆ ಬಿಡೋದಿಲ್ಲ. ಅಯ್ಯಯ್ಯಮ್ಮ, ನನ್ ಬುಲೆಟ್ ನನ್ಗೆ ವಾಪಸ್ ಹೊಡೆಕ್ ಬರ್ತಾ ಇದೆ. ಸ್ಟಾಪ್ ಬುಲೆಟ್ ಇನ್ ದ ನೇಮ್ ಆಫ್ ಲಾ. ಸ್ಟಾಪ್ ದ ಬುಲೆಟ್. ಗೋಲಿ ಸ್ಟಾಪ್, ಬುಲೆಟ್ ಸ್ಟಾಪ್. ಪ್ಲೀಸ್ ಯಾರಾದ್ರೂ ಕಾಪಾಡಿ. ಅಯ್ಯೋ, ಯಾರಾದ್ರೂ ಕಾಪಾಡಿ ಪ್ಲೀಸ್. ಚಿಂಗಮ್ನ ಕಾಪಾಡಿ. ಅಯ್ಯಯ್ಯೋ. ಅಯ್ಯ, ಏನ್ ಮಾಡೋದೀಗ? ಒಳಗಡೆ ಹೋಗಲ್ವಾ? ಅಯ್ಯೋ ಅಯ್ಯೋ, ಯಾರೋ ಹಿಂಗ ಉಚ್ಚಲಾಗಿ ಹೊಡೆದಂಗ್ ಹೊಡಿತಾರೆ. ಅಯ್ಯೋ ಬೇಡ ಸಮಯ, ಅಯ್ಯೋ ಯಾರು? ಅಯ್ಯೋ ಬೇಡ. ಯಾಕೆ ಕೂಡ ಹೊಡಿತಾ ಇದ್ದೀರಾ? ಒಳಗಡೆ ತುಂಬಾ ಕತ್ಲ ಇತ್ತು ಪತ್ಲು. ಕಾಣ್ತಾನೆ ಇರ್ಲಿಲ್ವಲ್ಲ. ಯಾರನ್ನ ಯಾರು ಹೊಡಿತಾ ಇದ್ರು ಅಂತಾನೆ ಗೊತ್ತೇ ಆಗ್ಲಿಲ್ಲ. ಒಳಗಡೆ ನನ್ನ ತಲೆ ಮೇಲೆ ಏನೋ ಎಳ್ನೀರು ಬಿದ್ದಂಗಾಯ್ತು. ಇವರೆಲ್ಲ ಎಲ್ಲಿ ಓಡೋಗ್ತಾ ಇದ್ದಾರೆ? ಜಾನ್ ಮೋಟುವಿಂದ ಯಾಕೆ ಕೊಡ್ತಾನೆ? ಮೋಟು ಜಾನಿಂದ ಯಾಕೆ ಕೊಡ್ತಾ ಇದ್ದಾನೆ? ಅಲ್ಲಿ ನೋಡು, ಕಂಟೈನರ್ ನಂಬರ್ 420. ಅದನ್ನ ತೆಗೆದಾಕು ಬೇಗ. ಅಲ್ಲೋಡು, ಕಂಟೈನರ್ ನಂಬರ್ 420. ಅವರಿಬ್ಬರನ್ನ ಕೆಳಗಡೆ ಬೀಳ್ಸು ಹೋಗು ಕೆಳಗಡೆ ಅವರಿಬ್ಬರನ್ನ. ಗೋ. ಅಯ್ಯಯ್ಯೋ, ಇವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಈ ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಬ್ಬಾ, ಅಯ್ಯೋ, ಏನ್ ನಡೀತಾ ಇದೆ ಇಲ್ಲೆಲ್ಲ? ಮೋಟು ಪತ್ಲು ಜಾನಿಂದ ಇದ್ದಾನ? ಇಲ್ಲ ಜಾನ್ ಮೋಟು ಪತ್ಲು ಹಿಂದೆ ಇದ್ದಾನ? ಮೋಟು ಪತ್ಲು ಜಾನಿಂದ ಇದ್ರೆ ಆ ಜಾನ್ ಮುಂದೆ ಇರ್ಬೇಕು ತಾನೇ? ಈಗ ಮೋಟು ಪತ್ಲು ಜಾನಿಂದ ಇದ್ದಾರೆ ಅಂದ್ರೆ ಖಂಡಿತ ಜಾನ್ ಅವರಿಗಿಂತ ಹಿಂದಿದ್ದಾನೆ ಅಂತಾಯ್ತು. ಆ ಜಾನಿಂದ ನಾನು ಮತ್ತೆ ನನ್ನಿಂದ. ಅಯ್ಯಮ್ಮ, ಕಾಪಾಡೆ. ನಾನ್ ಜಾಸ್ತಿ ಹೊತ್ತು ಹಿಂಗೆ ನೇತಾಡಕ್ಕಾಗಲ್ಲ. ನನ್ ಕೈ ಸ್ಲಿಪ್ ಆಗಿ ಜಾರ್ತಾ ಇದೆ. ಕಾಪಾಡೆ.
ಬಿಡ್ಬೇಡ, ಕೈ ಬಿಡ್ಬೇಡ, ಇಲ್ಲ ಅಂದ್ರೆ ನಾನು ಜಗತ್ತೇ ಬಿಡ್ಬೇಕಾಗತ್ತೆ. ಬೇಡ. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ ಅಲ್ವೇನೋ ನಂಬರ್ 2. ಕವಿತೆ ಬಗ್ಗೆ ಬಿಟ್ಟು ಪತ್ಲು ಕಾಲಿಡ್ಕೊಳ್ಳೋ ದ್ರಾಬೆ. ಕಬಡ್ಡಿ ಸರ್, ನಾವು ಜಾನ ಹಿಡ್ಕೊಂಡ್ಬಿಟ್ಟು ಅವನು ಚಿನ್ನ ಸ್ಮಗ್ಲಿಂಗ್ ಮಾಡ್ತಿದ್ದ. ಮೋಟು ಪತ್ಲು, ನೀವಿಬ್ರು ತುಂಬಾನೇ ಧೈರ್ಯಶಾಲಿಗಳು, ಬಲಶಾಲಿಗಳು. ವಾ ವಾ, ನೀವಿಬ್ರು ಬುಲೆಟ್ಸ್ ಕಂಡ್ರು, ನಮ್ ನಗರದ ಹೋಪ್ ಕಂಡ್ರು. ವಾ ವಾ. ಇಲ್ಲ ಇಲ್ಲ, ಇದು ಸರಿಯಲ್ಲ ಸರ್. ನಾನು ಡಾನ್ ಆಗ್ಬೇಕು ಅಂತ ಇಷ್ಟ, ಆದ್ರೆ ಪ್ರತಿ ಸಾರಿ ಹೀರೋ ಆಗ್ತಾ ಇದ್ದೀನಿ. ಮೋಟು ಡಾನ್ ಯಾರ್ ಬೇಕಾದ್ರೂ ಆಗ್ಬೋದು ಕಣೋ, ಆದ್ರೆ ಹೀರೋ ಆಗೋದು ಮತ್ತೆ ಒಳ್ಳೆ ಮನುಷ್ಯನಾಗಿರೋದು ತುಂಬಾ ತುಂಬಾ ಕಷ್ಟ. ನಿಮಗ್ ಸಿಗುತ್ತೆ ರಿವಾರ್ಡ್, ಮತ್ತೆ ಜಾನ್ಗೆ ಸಿಗುತ್ತೆ ಜೈಲ್ ವಾಸ. ನಡೀರಿ. ಮತ್ತೆ ಚಿನ್ನ ಯಾರಿಗೆ ಸಿಗುತ್ತೆ? ಚಿನ್ನ ಚಿನ್ನ ಎಲ್ಲಿದೆ? ಚಿನ್ನ ತಿರುಪತಿ ತಿಮ್ಮಪ್ಪ.